ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ವಾಲ್ ಹ್ಯಾಂಗಿಂಗ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹುಲ್ಲನ್ನು ಉಪಯೋಗಿಸ್ಕೊಂಡು ವಾಲ್ ಹ್ಯಾಂಗಿಂಗ್ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾನಿಲ್ಲಿ ಒಂದು ಕಾರ್ಡ್ಬೋರ್ಡ್ನ ಹಾರ್ಟ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಸ್ವಲ್ಪ ಗ್ಲೂಗನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ಗ್ಲೂನ ನಂತರ ಹುಲ್ಲನ್ನು ತಗೊಂಡ್ಬಿಟ್ಟು ಇದಕ್ಕೆ ಫುಲ್ ಸುತ್ತಾ ಇದ್ದೀನಿ. ಹೀಗೆ ಸುತ್ತಾ ಹೋಗಬೇಕು ಫುಲ್ಲು. ನೋಡಿ, ಈ ರೀತಿ ಫುಲ್ ಇಲ್ಲಿಂದ ಇಲ್ಲಿವರೆಗೂ ನಾನು ಸುತ್ತಬಿಟ್ಟು ಕವರ್ ಮಾಡ್ತಾ ಇದ್ದೀನಿ. ಹೀಗೆ ಸ್ವಲ್ಪನೂ ಜಾಗ ಬಿಡದೆ ಇರೋ ರೀತಿ ಸುತ್ತಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಫುಲ್ ಹಾರ್ಟ್ ಶೇಪಿಗೂ ಸುತ್ತಿದ್ದೀನಿ. ಇವಾಗ ನೋಡಿ, ಹೀಗಿಲ್ಲೊಂಚೂರು ಗಮ್ ಹಾಕಿಬಿಟ್ಟು ನಾನಿಲ್ಲಿ ಮತ್ತೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ಇವಾಗ ಹಾರ್ಟ್ ಶೇಪ್ ರೆಡಿ ಇದೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಉಲ್ಲನ್ನಲ್ಲಿ ಫ್ಲವರ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ಫ್ಲವರ್ನ ಅನ್ನೋದನ್ನು ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆಗ ನಿಮಗೆ ಈ ರೀತಿ ಫ್ಲವರ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಗ್ಲೂನ ಹಾಕಿಬಿಟ್ಟು ಫ್ಲವರ್ನೆಲ್ಲ ಒಂದೊಂದಾಗಿ ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅಷ್ಟು ಹಾರ್ಟ್ ಶೇಪ್ ಸುತ್ತಲೂ ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಹೀಗೆ ನೋಡಿ ಫ್ರೆಂಡ್ಸ್, ಇವಾಗ ಫ್ಲವರ್ಸ್ ಎಲ್ಲ ಸ್ಟಿಕ್ ಮಾಡಿ ರೆಡಿ ಇದೆ. ನೆಕ್ಸ್ಟು ನಾನು ನೋಡಿ ಹೀಗೆ ಹುಲ್ಲನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ಸುತ್ತಿ ಕುಚ್ಚನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು 25 ರೌಂಡು ಹೀಗೆ ಸುತ್ತಕೊಂಡ್ರೆ ಒಂದು ಒಳ್ಳೆ ಸೈಜಿನ ಕುಚ್ಚು ರೆಡಿ ಇರುತ್ತೆ. ನಂತರ ಇದಕ್ಕೆ ನಾನು ಹೀಗೆ ಕ್ರೀಮ್ ಕಲರ್ ಹುಲ್ಲನ್ನು ಸುತ್ತಾ ಇದ್ದೀನಿ. ಟೈಟಾಗಿ ಬರೋ ಹಾಗೆ ನಾಟ್ ಹಾಕ್ಕೋಬೇಕು. ನಂತರ ಎಕ್ಸ್ಟ್ರಾ ಹುಲ್ಲನ್ನು ಹೀಗೆ ಕಟ್ ಮಾಡ್ಕೋಬೇಕು. ಅಂದರೆ ಮಧ್ಯಕ್ಕೆ ಸೈಜ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು, ಎಲ್ಲರೂ ಹೆಚ್ಚು ಕಡಿಮೆ ಇದ್ದರೆ ಒಂದೇ ಸೈಜಿಗೆ ಬರೋ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಇದೇ ರೀತಿ ನೋಡಿ, ನಾನಿಲ್ಲಿ 5 ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕ್ರೀಮ್ ಕಲರ್ ಉಲ್ಲನ್ನಲ್ಲಿ ಈ ರೀತಿ ಫ್ಲವರ್ಗಳನ್ನು ಮಾಡಿ ಅದಕ್ಕೆ ಗೋಲ್ಡನ್ ಕಲರ್ ಬೀಡ್ಸ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮತ್ತು ಅದೇ ಕಲರ್ ಉಲ್ಲನ್ಗೆ ಸೂಜಿನ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ
ನೋಡಿ ಒಂದು ಕುಚ್ಚನ್ನ ಹೀಗೆ ತೊಗೊಂಬಿಟ್ಟು ಇದ್ರ ಒಳಗಡೆ ಹೀಗೆ ನೀಡಲ್ನ ಹಾಕಿ ನೋಡಿ ನೆಕ್ಸ್ಟ್ ಕುಚ್ಚಿಗೆ ಇದು ಹಾಕಿದ ಮೇಲೆ ನೋಡಿ ಈ ರೀತಿ ಕ್ಯಾಪ್ನ ಯೂಸ್ ಮಾಡ್ತಿದ್ದೀನಿ ನಾನು. ಕರೆಕ್ಟಾಗಿ ಇದ್ರೊಳಗಡೆ ಹೀಗೆ ಫಿಕ್ಸ್ ಮಾಡ್ಕೋಬೇಕು. ಹೀಗೆ ನಂತರ ಇಲ್ಲಿ ನಾನು ಸ್ವಲ್ಪ ದೊಡ್ಡ ಸೈಜಿನ ಗೋಲ್ಡನ್ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ. ನೋಡಿ ಇವಾಗ 10 ಬೀಡ್ಸ್ಗಳನ್ನು ಹಾಕಿದ್ದೀನಿ. ನಂತರ ಇದೊಂದು ಫ್ಲವರ್ನ ಹಾಕ್ತಾ ಇದ್ದೀನಿ. ಹೀಗೆ ನೆಕ್ಸ್ಟು ಮತ್ತೆ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಈ ಫ್ಲವರ್ ಆದಮೇಲೆ ಮತ್ತೆ 8 ಬೀಡ್ಸ್ನ ಹಾಕಿದ್ದೀನಿ. ನಂತರ ಒಂದಿಷ್ಟು ದಾರ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಅದೇ ರೀತಿ ನಾನು ಇನ್ನು 5 ಕುಚ್ಚುಗಳಿಗೂ ಸಹ ಬೀಡ್ಸ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಧ್ಯದ್ದು ಅದು ಫಸ್ಟ್ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಬೀಡ್ಸ್ ಹಾಕಿದ್ದೀನಿ. ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಕುಚ್ಚಿನ ಇವೆರಡು ಏನಿದೆಯಲ್ಲ ಇದಕ್ಕೂ ಸಹ ಕಡಿಮೆ ಮಾಡಿದ್ದೀನಿ. ಅಂದರೆ ಇದಕ್ಕೆ ಒಟ್ಟು 10 ಬೀಡ್ಸ್ ಹಾಕಿದ್ದೀನಿ. ಇದರಲ್ಲಿ 6 ಹಾಕಿದ್ದೀನಿ, ಇದರಲ್ಲಿ 5 ಹಾಕಿದ್ದೀನಿ. ಇಲ್ಲೂ ಸಹ ಅಷ್ಟೇ ಬೀಡ್ಸ್ನ ಕಡಿಮೆ ಮಾಡ್ತಾ ಹೋಗಿದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಏನು ಉಲ್ಲನ್ ಫ್ಲವರ್ದು ಹಾರ್ಟ್ ಶೇಪ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹೀಗೆ ಉಲ್ಟಾ ಇಟ್ಕೋತಾ ಇದ್ದೀನಿ ನೋಡಿ. ನಂತರ ಇಲ್ಲೇ ಒಂಚೂರು ಹೀಗೆ 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 ಗ್ಲೂನ ಹಚ್ಚಿಬಿಟ್ಟು ನಾನು ಈ ರೀತಿ ಯೆಲ್ಲೋ ಕಲರ್ ಉಲ್ಲನ್ನು ಫುಲ್ ಇಲ್ಲಿವರೆಗೂ ಸಹ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಆಗಲಿಲ್ಲ ಮೊದಲೇ ಅಂತಾದರೆ ಒಳಗಡೆ ಈ ಫ್ಲವರ್ನ ಸ್ಟಿಕ್ ಮಾಡ್ಕೊಳ್ಳೋವರೆಗೆ ಆ ಕಡೆಯಿಂದನೂ ಸ್ಟಿಕ್ ಮಾಡ್ಬೋದು. ಇದೇ ರೀತಿ ಸ್ವಲ್ಪ ಸ್ವಲ್ಪ ಹೀಗೆ ಗ್ಲೂ ಹಾಕ್ತಾ ಸ್ಟಿಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ ಫುಲ್ ಹಚ್ಚಿದ ಮೇಲೆ. ಅಂದರೆ ಒಳಗಡೆ ಸ್ಪೇಸ್ ಓಪನ್ ಸ್ಪೇಸು ಇರಲ್ಲ ನೋಡಿ. ಇವಾಗ ಹೀಗೆ ಮತ್ತೆ ಉಲ್ಟಾ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ಇದೇನು ನಾವು ಫಸ್ಟ್ ಬೀಡ್ಸ್ ಹಾಕಿದ್ವಲ್ಲ ಅದನ್ನು ಹೀಗಿಲ್ಲಿ ಸೆಂಟ್ರಲ್ಲಿ ಹೀಗೆ ಚೆನ್ನಾಗಿ ಗ್ಲೂ ಹಾಕ್ತಾ ಇದ್ದೀನಿ. ನಂತರ ನೋಡಿ ಹೀಗೆ ದಾರಾನ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಅಂದರೆ ದಾರ ಪದೇ ಪದೇ ಬಿಚ್ಚೋಗ್ಬಾರ್ದಲ್ಲ ಆ ಕಾರಣ. ಹೀಗೆ ನೋಡಿ ಹೀಗೆ ಕಾಣಿಸುತ್ತೆ. ಹೀಗೆ ನೆಕ್ಸ್ಟು ಈ ಫ್ಲವರಿಗೊಂದು ಈ ಫ್ಲವರಿಗೊಂದು ಬರೋ ಹಾಗೆ ಸ್ಟಿಕ್ ಮಾಡ್ಕೊಳ್ಳೋಣ. ನೋಡಿ ನೋಡಿ ಇಲ್ಲಿ 2 ಕಡೆ ಸ್ಟಿಕ್ ಆಯಿತು. ನೆಕ್ಸ್ಟು ಈ ಫ್ಲವರ್ ಅಂದರೆ ಈ ಫ್ಲವರ್ಗೆ ಮತ್ತು ಈ ಫ್ಲವರ್ಗೆ ಬರೋ ಹಾಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇಷ್ಟು ಎಲ್ಲ ಸ್ಟಿಕ್ ಆದಮೇಲೆ ನಾನು ಇಲ್ಲಿ ಹಿಂದೆ ತಿರುಗಿಸ್ಬಿಟ್ಟು ಇದು ಹುಕ್ಕಿಗೆ ಹಾಕಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ 2 ಎಳೆ ಹುಲ್ಲನ್ನು ಹೀಗೆ ತೊಗೊಂಡ್ಬಿಟ್ಟು
ನಾನಿಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸುಂದರವಾದ ಹಾರ್ಟ್ ಶೇಪ್ ವಾಲ್ ಹ್ಯಾಂಗಿಂಗ್ ರೆಡಿಯಾಗಿದೆ. ಇವಾಗಂತೂ ನೆಕ್ಸ್ಟ್ ಬರ್ತಾ ಇರೋದು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕಾಗಿ ಒಂದು ಈ ಥರ ವಾಲ್ ಹ್ಯಾಂಗಿಂಗ್ ಮಾಡಿದರೆ ನಿಮಗೆ ಗಿಫ್ಟಾಗಿಯೂ ಕೊಡ್ಬೋದು. ನೀವೇ ಮಾಡಿರೋ ಖುಷಿ ತುಂಬಾ ಇರತ್ತಲ್ವಾ, ಮಾಡೋದು ತುಂಬಾ ಈಸಿ. ನೋಡೋದ್ರಲ್ವಾ ಫ್ರೆಂಡ್ಸ್, ಸುಂದರವಾದ ಹಾರ್ಟ್ ಶೇಪ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ವಾಲ್ ಹ್ಯಾಂಗಿಂಗ್. ಇದು ನಿಮಗೆ ತುಂಬ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರು ಸಹ ಸುಂದರವಾದ ವಾಲ್ ಹ್ಯಾಂಗಿಂಗ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೆಂಟ್ರಲ್ಲಿ ಬೇಕಿದ್ರೆ ನೀವು ಫೋಟೋ ಸಹ ಸ್ಟಿಕ್ ಮಾಡ್ಕೋಬೋದು. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.